ನಮಸ್ಕಾರ. ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ ಬೆಳವಟ್ಗಿ ARS ಬೆಳವಟ್ಗಿಯ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಹೆಡ್ ಹಾಗೂ ಎಂಟಮೊಲಾಜಿಸ್ಟ್ ಆಗಿರುವಂತಹ ಡಾಕ್ಟರ್ CM ರಫಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ತುಂಬಾ ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಸರ್ ನಿಮಗೆ. ಹಾಗೆ ಇಲ್ಲಿ ARS ಜಾಯಿನ್ ಆದಾಗಿಂದ ಎಕ್ಸ್ಟೆನ್ಷನ್ ಹೆಡ್ ಆಗಿರೋದ್ರಿಂದ ತುಂಬಾ ರೈತರುಗಳನ್ನ ಹಾಗೆ ಡೀಲರ್ಸ್ ಗಳನ್ನ ಎಲ್ಲ ನೀವು ಟ್ರೈನ್ ಮಾಡಿರ್ತೀರಾ. ಸೊ ರೈತರದ್ದು ಈಗಿನ ಮೈಂಡ್ ಸೆಟ್ ಹೆಂಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಸರ್. ತುಂಬಾ ಎಲ್ಲರೂ ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ತುಂಬಾ ಬಳಸ್ತಿದ್ದಾರೆ. ಅದರಿಂದ ಸೈಡ್ ಎಫೆಕ್ಟ್ ಅವ್ರಿಗೆ ಗೊತ್ತಿದ್ರು ತುಂಬಾ ಜನಕ್ಕೆ ಅವೇರ್ ಇದೆ, ಕೆಲವೊಂದು ಇಷ್ಟು ಜನಕ್ಕೆ ಅವೇರ್ ಕೂಡ ಇಲ್ಲ. ಸೊ ನೀವು ಈ ಕೆಮಿಕಲ್ ಫರ್ಟಿಲೈಸರ್ಸ್ ಮತ್ತೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ತಾವು ಹೇಳಿದ ಪ್ರಕಾರ ನಮ್ಮಲ್ಲಿ ಹಸಿರು ಕ್ರಾಂತಿ ಆದ ನಂತರ ನಾವೇನು ಹೆಚ್ಚೆಚ್ಚು ಈ ಒಂದು ರಾಸಾಯನಿಕಗಳನ್ನು ನಾವು ಗೊಬ್ಬರ ಇರ್ಬೋದು, ಆಮೇಲೆ ಕಳೆನಾಶಕಗಳಿರ್ಬೋದು, ಆಮೇಲೆ ಕೀಟ ಮತ್ತು ರೋಗ ಹತೋಟಿಗೆ ನಾವು ಬಳಸಿವಲ್ಲ, ಅದರಿಂದ ಒಂದು ದುಷ್ಪರಿಣಾಮಗಳನ್ನು ಇದಾದ ನಂತರ ಈಗ ಜೈವಿಕ ಕೀಟನಾಶಕಗಳನ್ನು ಬಹಳಷ್ಟು ಕೇಳ್ತಿದ್ದಾರೆ. ವಿಶೇಷವಾಗಿ ನಮ್ಮಲ್ಲಿ ಒಂದು ಗದಗ ಜಿಲ್ಲೆಯಲ್ಲಿ ಶಿರಟ್ಟಿ ತಾಲೂಕಲ್ಲಿ ಮಾಡಳ್ಳಿ, ಯತ್ನಳ್ಳಿ ಅಂಥೇಳಿ ಕೆಲವೊಂದು ಹಳ್ಳಿಗಳಿದ್ದಾವೆ. ಅಲ್ಲಿ ವಿಶೇಷವಾಗಿ ಈ ಸಾವಯವ ಕೃಷಿ ಬಗ್ಗೆ ಬಹಳ ಜನ ಆಸಕ್ತಿ ಇರಲಿಲ್ಲ. ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ರೈಟ್ ಫ್ರಮ್ ಸಾಯಿಲ್ ಪ್ರಿಪರೇಷನ್ ಹಿಡಿದು ಏನು ಕೆಮಿಕಲ್ ಹಾಕಲ್ಲ, ನಾವು ರಾಸಾಯನಿಕನ ಫ್ರೀಯಾಗಿ ಕೊಟ್ಟರೆ ರೈತರು ಹಾಕಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಕಳೆದ 2 ವರ್ಷಗಳ ಕೆಳಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ನಾವು ಪ್ರಾಯೋಗಿಕವಾಗಿ ನೋಡಿದ್ದೇನಪ್ಪ ಅಂತ ಹೇಳಿದ್ರೆ ಅಲ್ಲಿ ವಿಶೇಷವಾಗಿ ಒಂದು ಆಂಥ್ರಾಕ್ನೋಸ್ ಅಂತ ನಾವು ಮೆಣಸಿನಕಾಯಿ ಹೇಳ್ತೀವಿ, ಅದಕ್ಕೆ ಚಿಬ್ಬು ರೋಗ ಅಂತ ಕರೀತಾರೆ. ಅದಾದ ನಂತರ ಆ ಒಂದು ಚಿಬ್ಬು ರೋಗಕ್ಕೆ ಒಂದು ವಾತಾವರಣ ಬಹಳಷ್ಟು ಒಂದು ಅನುಕೂಲವಾಗಿರೋ ಕಾರಣ ಆ ಒಂದು ಗದಗ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂತ ಗದಗ ಇರ್ಬೋದು, ಈ ಒಂದು ಧಾರವಾಡ ಜಿಲ್ಲೆಯಲ್ಲಿ ಆ ಭಾಗದಲ್ಲಿ ಬೆಳೆಸಿರ್ತಕ್ಕಂಥ ಮೆಣಸಿನಕಾಯಿಗೆ ಈ ರೋಗದ ಪ್ರಮಾಣ ಜಾಸ್ತಿಯಾಗಿ ಒಂದು ಎಕರೆಗೆ ಏನಪ್ಪ ಅಂದರೆ ಸುಮಾರು 8 kg 10 kg ಅಷ್ಟು ಒಳ್ಳೆ ಇಳುವರಿ ಬರಲೇ ಇಲ್ಲ. ಅಂಥ ಟೈಮ್ನಲ್ಲಿ ನಾವು ನಮ್ಮ ಇನ್ಕ್ಲೂಡಿಂಗ್ ಜಿಲ್ಲಾಧಿಕಾರಿಗಳು ಸಹಿತ ಗದಗದಲ್ಲಿದ್ದಾಗ ಅಲ್ಲಿ ನಾವು ಕೆಲವು ರೈತರ ಹೊಲದಾಗ ನೋಡಿದಾಗ ಈ ಮಾಡಳ್ಳಿ, ಯತ್ನಳ್ಳಿ, ಯಳವತ್ತಿ ಈ ಗ್ರಾಮದಲ್ಲಿ ರೋಗದ ಪ್ರಮಾಣ ಬಹಳ ಕಡಿಮೆ ಇತ್ತು. ಹಾಗಾಗಿ ಸಾವಯವ ರೀತಿಯಿಂದ ಬೆಳೀತಕ್ಕಂಥ ರೈತರು ಬಹಳಷ್ಟು ಒಳ್ಳೆಯ ಇಳುವರಿಯನ್ನು ತೆಗೆದುಕೊಂಡ್ಬಂದರು. ಅದೇ ಥರ ನಾವು ಸಾಕಷ್ಟು ಈಗ ರಾಸಾಯನಿಕಗಳಿಂದ ನಾವು ಸುಸ್ಥಿರತೆಯನ್ನು ಕಾಣೋಂಗಿಲ್ಲ. ಹಾಗಾಗಿ ರೈತರು ಈ ಒಂದು ಸಾವಯವ ಕೃಷಿಯಲ್ಲಿ ವಿಶೇಷವಾಗಿ ಈ ಜೈವಿಕ ಪೀಡಿನಾಶಕಗಳ ಬಗ್ಗೆ ಬಹಳಷ್ಟು ಆಸಕ್ತಿ ವಹಿಸ್ತಾರೆ. ಇದಾದ ನಂತರ ನಾವು ಇನ್ನೊಂದು ಸ್ಟೋರಿ ಅಥವಾ ಇದ್ರ ನಿಜ ಹೇಳ್ಬೇಕಂತ ಹೇಳಿದ್ರೆ ಶುಗರ್ ಕೇನ್ ಊಲಿ ಎಫಿಡ್ ಅಥವಾ ಬಿಳಿ ಉಣ್ಣೆ ಏನಂತ ಬಂತು, 2002ರಲ್ಲಿ ಬಂತು. ಅಂಥ ಟೈಮ್ನಾಗ ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ರೈತರಿಗೆ ಆವಾಗ ಸರ್ ನಮಗೆ ಕೆಮಿಕಲಿಂದ ಇದು ಹತೋಟಿ ಆಗೋದಿಲ್ಲ, ನಮಗೆ ಏನಾದರೂ ಬಯಲಾಜಿಕಲ್ ಕಂಟ್ರೋಲ್ ಅಥವಾ ಜೈವಿಕ ಕೀಟಗಳು ಅಥವಾ ಜೈವಿಕ ಪೀಡನಾಶಕಗಳಿದ್ರೆ ಇದು ಮಾಡಿ ಅಂದಾಗ ನಾವು ಆ ಟೈಮ್ನಲ್ಲಿ ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಿರುವಾಗ ಅಲ್ಲಿ ರೈತರ ಹೊಲದಲ್ಲಿ ಡೈಫಾ ಅಫಿಡಿಯೋರಾ ಅಂತಕ್ಕಂಥ ಒಂದು ಪರಭಕ್ಷಕ ಕೀಟ, ಈಗ ಹೇಳ್ತಲ್ಲ ರೈತರ ಮಿತ್ರ ಕೀಟಗಳಂತ ಹೇಳ್ತಲ್ಲ, ಇದು ಯಥೇಚ್ಛವಾಗಿ ಆ ಶುಗರ್ ಕೇಂದ್ರದಲ್ಲಿ ಆ ಬಿಳಿ ಉಣ್ಣೆ ಹೆಣ್ಣನ್ನು ತಂತಾನೆ ಭಕ್ಷಿಸಿ ನಮ್ಮ ಕಂಟ್ರೋಲ್ ಮಾಡ್ತಾಯಿತ್ತು. ಅದನ್ನು ಆಮೇಲೆ ಇನ್ನೊಂದು ಮೈಕ್ರೋಮಸ್ ಅಂತಕ್ಕಂಥ ಒಂದು ಹೇನು ಸಿಂಹ ಅಂತ ಹೇಳ್ತೀವಿ, ಆ ಒಂದು ಕೀಟ ಸತಿಗೆ ಈ ಒಂದು ಬಿಳಿ ಉಣ್ಣೆ ಹೆಣ್ಣನ್ನು ಬಹಳಷ್ಟು ಪ್ರಭಾವಶಾಲಿಯಾಗಿ ತಿಂತಾ ಇತ್ತು. ಹಾಗಾಗಿ ಈ ಒಂದು ರಾಸಾಯನಿಕಗಳಿಂದ ನಾವು ಸುಸ್ಥಿರತೆ ಕಾಣೋದಿಲ್ಲ. ನಾವು ಈ ಜೈವಿಕ ಹತೋಟಿ ಅಥವಾ ಈ ಸಾವಯವ ಕೃಷಿಯಿಂದ ನಾವು ಯಶಸ್ವಿ ಆಗ್ಬೋದು ಅಂತ ಹೇಳಿ ನಾವು 2-3 ಬೆಳೆಯಲ್ಲಿ ನೋಡಿದ್ವಿ. ಇವಾಗ ನಂದು ಕಬ್ಬು ಬೆಳೆಸ್ತಿದ್ದೀನಿ ಸರ್, ನಂದ್ರಲ್ಲಿ ಗೊಣ್ಣೆ ಹುಳ ತುಂಬಾ ಇದೆ ಅಂದ್ರೆ ನಾನು ಯಾವ ಟೈಮಲ್ಲಿ ಯಾವ ಒಂದು ಬಯೋ ಇನ್ಸೆಕ್ಟಿಸೈಡ್ ಅನ್ನ ಬಳಸ್ಬೋದು, ಬಯೋ ಪೆಸ್ಟಿಸೈಡ್ಸ್ ಅನ್ನ ಬಳಸ್ಬೋದು ಸರ್? ಈಗ ಗೊಣ್ಣೆ ಹುಳುನೆಲ್ಲ ವಿಶೇಷವಾಗಿ ಏನಪ್ಪ ಅಂದ್ರೆ ಅದು ಬಹಳ ಒಂದು ಕಷ್ಟದ ಕೆಲಸ. ಆ ಗೊಣ್ಣೆ ಹುಳು ಅಂದ ತಕ್ಷಣ ಇಟ್ ಈಸ್ ಎ ಸಾಯಿಲ್ ಪೆಸ್ಟ್. ಮಣ್ಣಲ್ಲಿರ್ತದೆ, ಮಣ್ಣಲ್ಲಿ ಸುಮಾರು ಒಂದು 30 ಸೆಂಟಿಮೀಟರ್ ಅಷ್ಟು ಒಳಗಿರ್ತಲ್ಲ, ಅದಕ್ಕೆ ಎಷ್ಟು ಎಣ್ಣೆ ಹಾಕಿದ್ರು ಹೊರಗಿಂದ ಕಷ್ಟ ಕಂಟ್ರೋಲ್ ಆಗಲ್ಲ. ಬಟ್ ಅವು ಮಣ್ಣಿಂದ ಹೊರಗಡೆ ಬಂದು ಅವು ಗಂಡು ಹೆಣ್ಣು ಕೂಡ್ತಿರ್ತಲ್ಲ, ಅದಕ್ಕೆ ಮೇ ಜೂನ್ ಬಿಟ್ಲ ಅಂತ ಕರಿತೀವಿ. ಒಂದು ಸುಲಭವಾದ ಕ್ರಮ ರೈತರಿಗೆ ಹೇಳೋದನ್ನ, ಮೇ ಜೂನ್ ತಿಂಗಳಲ್ಲಿ ಆ ಹುಳುಗಳು ಹೊರಗಡೆ ಬಂದ ತಕ್ಷಣ ನಾವು ಹೊಲದಲ್ಲಿ ಆ ಟೈರ್ ಹಾಕಿ ಅವನು ಬೆಂಕಿ ಹಚ್ಬಿಡ್ಬೇಕಲ್ಲ, ಆ ಹುಳುಗಳು ಹಾರ್ಕೊಂತ ಬರ್ತಾವೆ ನೋಡ್ರಿ. ಹಾರ್ಕೊಂತ ಬಂದ ತಕ್ಷಣ ತಮಗೆ ಗೊತ್ತಿರೋ ಹಾಗೆ 2 ಜೊತೆ ರೆಕ್ಕೆಗಳಿರ್ತಾವೆ. ಇನ್ನರ್ ರೆಕ್ಕೆಗಳೇನಪ್ಪ ಅಂದ್ರೆ ಅವು ಸುಟ್ಟೋಗ್ಬಿಡ್ತಾವಲ್ಲ, ಸುಟ್ಟೋದ ತಕ್ಷಣ ಅವು ಹಾರ್ಲಿಕ್ಕೆ ಆಗೋದಿಲ್ಲ. ಅದಾದ ನಂತರ ಗಂಡು ಹೆಣ್ಣು ಕೂಡ್ಲಿಕ್ಕಾಗಲ್ಲ, ಸಂತಾನ ಮಾಡ್ಲಿಕ್ಕಾಗಲ್ಲ. ಬಟ್ ಆ ಥರ ಈ ಗಿಡಗಳ ಕೆಳಗೆ ನಾವು ಬೆಂಕಿ ಹಚ್ಚಿ ಇದು ಮಾಡಿಬಿಟ್ಟು ಬೆಳಕಿಗೆ ಏನಪ್ಪ ಅಂದರೆ ಹುಳ ಬಂದು ಸತ್ತೋಗ್ಬಿಡ್ತಾವಲ್ಲ, ಇದು ಭಾಳ ಸುಲಭವಾದ ಕ್ರಮ. ಅದು ಮೇ ಜೂನ್ ತಿಂಗಳಲ್ಲಿ ಏನಪ್ಪ ಅಂದರೆ ಎಲ್ಲರೂ ಕಂಪಲ್ಸರಿ ಮಾಡಬೇಕಾಗ್ತದೆ. ಈಗ ಭಾಳ ಜನ ರೈತರು ಇದು ಅನುಸರಿಸಿದ್ರೆ ಆಮೇಲೆ ಇದಾದ ನಂತರ ಒಂದ್ಸಲ ಅವು ಗಂಡು ಹೆಣ್ಣು ಕೂಡಿದ ನಂತರ ಅವು ಒಂದು ಸುಮಾರು ಒಂದು 20-25 ಸೆಂಟಿಮೀಟರ್ ಹೋಗಿ ಒಂದು ಕುಂಬಾರ ಗಡಿಗೆ ಮಾಡ್ತಲ್ಲ, ಆ ಥರ ಗಡಿಗೆ ಮಾಡಿ ಒಂದು ಮೊಟ್ಟೆ ಇಟ್ಬಿಡ್ತಲ್ಲ, ಆ ಥರ ಇಂಡಿವಿಜುವಲ್ ಮೊಟ್ಟೆ ಇಟ್ಕೊಂತ ಹೋಗ್ಬಿಡ್ತಲ್ಲ. ಆಮೇಲೆ ಮಳೆ ಬಂದ ತಕ್ಷಣ ಆ ಒಂದು ತಿಂಗಳಾದ ತಕ್ಷಣ ಮೊಟ್ಟೆ ಹೊರಗೆ ಬರ್ತಾವೆ. ಬಟ್ ಆ ಟೈಮ್ನಲ್ಲಿ ಏನಪ್ಪ ಅಂದರೆ ಸುಮಾರು ಒಂದು 3 ತಿಂಗಳ ಅವಧಿಯಲ್ಲಿ ಫಸ್ಟ್ ಹಂತ, 2ನೇ ಹಂತ, 3ನೇ ಹಂತ ಅದನ್ನು ಟಾರ್ಗೆಟ್ ಮಾಡಬೇಕು ಆ್ಯಕ್ಚುಲಿ. ಆ ಟೈಮ್ನಲ್ಲಿ ನೀವು ಹೇಳಿದ ಪ್ರಕಾರ ಮೆಟಾರೈಸಿಯಂ ಅನಿಸೋಪ್ಲಿ ಅಂತಕ್ಕಂಥ ಒಂದು ಉತ್ತಮ ಕ್ವಾಲಿಟಿ ಇರತಕ್ಕಂಥ ಒಂದು ಜೈವಿಕ ಕೀಟನಾಶಕ
ಅದನ್ನು ನಾವು ಎರೆ ಗೊಬ್ಬರ ಇರ್ಬೋದು, ತಿಪ್ಪೆ ಗೊಬ್ಬರ, ಅದನ್ನು ಅದರಲ್ಲಿ ನಾವು ಸುಮಾರು ಒಂದು ವಾರಗಳ ಕಾಲ ಆ ಒಂದು ಗೊಬ್ಬರದಲ್ಲಿ ನೇರವಾಗಿ ಈ ಬಯೋ ಏಜೆಂಟ್ಸ್ ಹಾಕಿ ಅದು ಬಳಸಲಿಕ್ಕೆ ಇದು ಮಾಡಬೇಕು. ಅದಾದ ನಂತರ ಅದನ್ನು ನಾವು ಮಣ್ಣಲ್ಲಿ ಸೇರಿಸ್ಬಿಟ್ಟಪ್ಪ ಅಂತ ಹೇಳಿದ್ರೆ ಆ ಒಂದು ಫಸ್ಟ್ 3 ಹಂತದ ಆ ಕೀಟ ಚಟುವಟಿಕೆಯನ್ನು ಒಂದು ಮಣ್ಣಲ್ಲಿ ಆಗ್ತಲ್ಲ, ಆ ಒಂದು ಶಿಲೀಂಧ್ರ ಆ ಮಣ್ಣಲ್ಲಿ ಆ ಸಾವಯವ ಗೊಬ್ಬರದ ಮೂಲಕ ಬೆಳಕಂತ ಆ ಕೀಟಕ್ಕೆ ಅಟ್ಯಾಕ್ ಮಾಡ್ತಲ್ಲ, ಆ ಕೀಟಕ್ಕೆ ಅಟ್ಯಾಕ್ ಮಾಡಿದ ತಕ್ಷಣ ಅದರ ಒಂದು ಉಸಿರಾಟನ ಅದು ಸ್ಟಾಪ್ ಮಾಡಿ ಅದನ್ನು ಹತೋಟಿ ಮಾಡ್ತದೆ. ಸಾಂಕ್ರಾಮಿಕವಾಗಿ ಈ ಒಂದು ರೋಗ ಹರಡುತ್ತೆ ಆ್ಯಕ್ಚುಲಿ ಕೀಟಗಳಲ್ಲಿ. ಇದು ಒಂದು ಬಹಳ ಒಂದು ಅದ್ಭುತವಾದ ಪರಿಣಾಮಕಾರಿ ಕೊಡ್ತದೆ. ಆಮೇಲೆ ನಮಗೇನಪ್ಪ ಸುಸ್ಥಿರವಾಗಿ ಕೀಟ ಹತೋಟಿಗೆ ಇದಾಗ್ತದೆ. ಈ 2 ಕ್ರಮಗಳು ಕೆಮಿಕಲ್ನಿಂದ ನಮ್ಗೆ ಬಹಳ ಕಷ್ಟ ಆಯ್ತು. ನಾನು ಹೇಳಿದಲ್ಲ 30 ವರ್ಷದ ಅನುಭವದಿಂದ ನಾವು ಇಂಪಾಸಿಬಲ್ ಪ್ರಾಕ್ಟಿಕಲಿ. ಹಾಗಾಗಿ ಈ 2 ಸುಲಭವಾದ ಕ್ರಮಗಳನ್ನು ರೈತರು ಮಾಡ್ಬೋದು, ವಿಶೇಷವಾಗಿ ಕಬ್ಬಿನಲ್ಲಿ. ಓಕೆ ಸರ್, ಇವಾಗ ಮೆನ್ಷನ್ ಮಾಡಿರುವಂತಹ ಮೆಟ್ರೈಸಿಯಂ ಅನಿಸೋಫಿಲೆ ಏನಿದೆ, ಇನ್ನೋವೇಟಿವ್ ಇಂಡಿಯಾ ಅಗ್ರಿಫೈ ಪ್ರೈವೇಟ್ ಲಿಮಿಟೆಡ್ ಇಂದ ತುಂಬಾ ಒಳ್ಳೆಯ ಕ್ವಾಲಿಟಿಯಲ್ಲಿ ನಿಮಗೆ ಕೀಟ್ ಆಫ್ ಅನ್ನೋ ಹೆಸರಲ್ಲಿ ಸಿಗ್ತಾ ಇದೆ. ಸೊ ಕೀಟ್ ಆಫ್ ಅನ್ನ ನೀವು ಗೊಣ್ಣೆ ಹುಳಕ್ಕೆ ಬಳಸಬಹುದು ಸರ್. ಇನ್ನು ಥ್ರಿಪ್ಸ್ ಇದ್ರೆ ಯಾವ್ದನ್ನ ಯೂಸ್ ಮಾಡ್ಬೇಕು ಅವರು? ವಿಶೇಷವಾಗಿ ಈಗ ರಸ ಇರುವ ಕೀಟಗಳು ಅಂತ ಹೇಳ್ತೀವಿ. ಅಂದ್ರೆ ಅವರ ಬೆಳೆಯಲ್ಲಿರ್ತಕ್ಕಂಥ ಹೂವು, ಮೊಗ್ಗು, ಆಮೇಲೆ ಕೆಲವು ಎಲೆ, ಆಮೇಲೆ ಕಾಂಡ, ಹೂ, ಇದರಿಂದ ರಸ ಇರ್ತಿರ್ತಾವೆ. ಇದರಿಂದ ಏನಾಗ್ತಂದ್ರೆ ಆ ಒಂದು ಬೆಳೆ ಬಾಡಿ ಬಿಡ್ತೈತಿ. ಆಮೇಲೆ ಅದಕ್ಕೆಲ್ಲ ನಾವು ಒಂದು ಕರ್ಲಿಂಗ್ ಅಂತ ನಮ್ಮ ರೈತರೆಲ್ಲ ಸಾಮಾನ್ಯವಾಗಿ ಮುಟ್ರೋಗ ಅಂತ ಕರೀತಾರೆ. ಈಗ ನೀವು ಹೇಳ್ದಂಗೆ ಥ್ರಿಪ್ಸ್ ನುಸಿ ಅಂತ ಬರ್ತಾವೆ. ಈ ಥ್ರಿಪ್ಸ್ ನುಸಿ ಅಂದ ತಕ್ಷಣ ಇದರ ಒಂದು ಬಾಧೆ ಇರ್ತಕ್ಕಂಥ ಎಲ್ಲ ಎಲೆ ಒಂದು ಇದರಲ್ಲಿ ಎಲೆಗಳೆಲ್ಲ ಹಿಂಗೆ ಮೇಲೆ ಮಡಿಸಿಬಿಡ್ತಾವೆ. ನಾವು ಅದಕ್ಕೆ ಕಪ್ ಶೇಪ್ ಕರ್ಲಿಂಗ್ ಅಂತ ಕರಿತೀವಿ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಮೈಟ್ಸ್ ಅಂತ ಬರ್ತಾವೆ. ಮೈಟ್ಸ್ ನುಸಿಗಳೇನಪ್ಪ ಅಂದರೆ ಅವು ಎಲೆ ದೇಟೆಲ್ಲ ಉದ್ದಾಗಿ ಎಲೆ ಎಲ್ಲ ಕೆಳಗೆ ಮಡಿಸಿಬಿಡ್ತಾವೆ. ಇವು ಬೇರೆ ಬೇರೆ ಥರದ ರಸ ಇರುವ ಕೀಟಗಳು. ವಿಶೇಷವಾಗಿ ಈ ಥ್ರಿಪ್ಸ್ ಇರ್ಬೋದು, ಆಮೇಲೆ ಹೇನು ಅಂತ ಬರ್ತದೆ, ಎಫಿಡ್ಸ್ ಅಂತ ಬರ್ತದೆ, ಆಮೇಲೆ ನೆಕ್ಸ್ಟ್ ಮೀಲಿ ಬಗ್ಸ್ ಅಂತ ಬರ್ತವೆ. ಅದಾದ ನಂತರ ಹಸಿರು ಜಿಗಿ ಹುಳುಗಳು ಅಂತ ಬರ್ತವೆ, ಜಾಸಿಡ್ಸ್ ಅಂತ ನಾವು ಕರಿತೀವಿ. ಈ ಥರ ಒಂದು 4 ರಿಂದ 5 ಬಗೆಯ ರಸ ಇರುವ ಕೀಟಗಳು ಬರ್ತವೆ. ಇದಕ್ಕೆಲ್ಲ ಏನಪ್ಪ ಅಂದರೆ ನಾವೆಲ್ಲ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಅಂತಕ್ಕಂಥ ಒಂದು ಜೈವಿಕ ಶಿಲೀಂಧ್ರನಾಶಕ, ಅದನ್ನು ನಾವು ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ ನಿಮ್ಮಲ್ಲಿ ಒಂದು ಲಿಕ್ವಿಡ್ ಇದ್ದಪ್ಪ ಅಂದರೆ ಬಿವೇರಿಯಾ ಬ್ಯಾಸಿಯನ್ನು ಬಳಸ್ಬೋದು. ಲೆಕ್ಯಾನಿಸಿಲಮ್ ಲೆಕ್ಯಾನಿ, ಬಿವೇರಿಯಾ ಬ್ಯಾಸಿಯಾನ. ವಿಶೇಷವಾಗಿ ನಾನು ಹೇಳಿದಲ್ಲ, ಚಿಲ್ಲಿಯಲ್ಲಿ ಮೆಣಸಿನಕಾಯದಲ್ಲಿ ಒಂದು ಲಾಸ್ಟ್ 2 ಸೀಸನಲ್ಲಿ ಭಾಳ ಒಳ್ಳೆಯ ಫಲಿತಾಂಶ ಬಂದಿದೆ. ಹಾಗಾಗಿ ನಾವು ಸತಿಗಿಲ್ಲಿ ನಮ್ಮ ಬೆಳವಣಿಗೆ ಫಾರ್ಮ್ದಲ್ಲಿ ನಾವು ವಿಶೇಷವಾಗಿ ನಾವು ಜೈವಿಕ ಇದ್ರ ಬಗ್ಗೆ ಹತೋಟಿ ಮಾಡ್ತಿರುವಾಗ ಈ ಲೆಕ್ಯಾನಿಸಿಲಮ್ ಲೆಕ್ಯಾನಿ, ಬಿವೇರಿಯಾ ಬ್ಯಾಸಿಯಾನ, ಇವನ್ ಮೆಟಾರೈಜಿಯಂ ಅನಿಸೋಫಿಲೆ, ಇವನ್ನೆಲ್ಲ ನಾವು ಮೆಣಸಿನಕಾಯದಲ್ಲಿ ನೀವು ಹೇಳಿದ ಪ್ರಕಾರ ಈ ಥ್ರಿಪ್ಸ್ ನುಸಿಗೆ ನಾವು ಹತೋಟಿ ಮಾಡಿದ್ವಿ. ಚೆನ್ನಾಗಿ ರಿಸಲ್ಟ್ ಬಂದಿದೆ. ಅಲ್ಲ ಸಿಂಪಡಣೆ ಮಾಡೋಕ್ಕಾಗಲ್ಲ. ಸೊ ಈ ಬೆವೇರಿಯಾ ಬ್ಯಾಸಿಯಾನ ನಿಮಗೆ ಇನ್ನೋವೇಟಿವ್ ಕಂಪ್ನಿಯಿಂದ ಬೆರಾಸಿನ್ ಅನ್ನೋ ಹೆಸರಲ್ಲಿ ಸಿಗುತ್ತೆ. ಇವಾಗ ಗ್ರೀನ್ ರೆವಲ್ಯೂಷನ್ ಏನ್ ತಪ್ಪಲ್ಲ ಸರ್, ಆ ಕ್ಷಣಕ್ಕೆ ಅದು ಬೇಕಿತ್ತು. ಬಟ್ ಇವಾಗ ಹೆಚ್ಚಾದ್ರೆ ಅಮೃತನೂ ವಿಷ ಅಂತಾರೆ. ಹಂಗೆ ಅದೆಲ್ಲ ಕೆಮಿಕಲ್ ಜಾಸ್ತಿ ಆಗಿ ಇವಾಗ ಅದೆಲ್ಲ ಉಲ್ಟಾ ನಮ್ಗೆ ಎಫೆಕ್ಟ್ಸ್ ಅನ್ನ ಕೊಡ್ತಾ ಇದೆ. ಬಟ್ ರೈತರ ಮೈಂಡ್ ಸೆಟ್ ಅಲ್ಲಿ ಒಂದಿರುತ್ತೆ, ಕೆಮಿಕಲ್ ಹೊಡೆದ್ರೆ ಬೇಗ ಸತ್ತೋಗುತ್ತೆ, ಜೈವಿಕ ಹಾಕಿದ್ರೆ ತುಂಬಾ ಟೈಮ್ ಬೇಕಾಗುತ್ತೆ, ಬೇಗ ಹೋಗಲ್ಲ, ಎಫೆಕ್ಟ್ ಆಗುತ್ತೋ ಇಲ್ವೋ ಅನ್ನೋದೆಲ್ಲ ಡೌಟ್ಸ್ ಇರುತ್ತೆ. ಬಟ್ ನೀವು ಹೇಳಿರೋ ಎಲ್ಲಾ ಎಕ್ಸಾಂಪಲ್ಸ್ ಅನ್ನ ಕೇಳಿ ಅವ್ರಿಗೊಂದು ಇವಾಗ ಕಾನ್ಫಿಡೆನ್ಸ್ ಬಂದಿದೆ ಅನ್ಕೋತೀನಿ ಸರ್. ನೀವೆಲ್ಲ ಇದು ಸುಮ್ನೆ ಹೇಳ್ತಿರೋದಲ್ಲ, ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಮಾಡಿ ನೀವು ಎಲ್ಲವನ್ನು ರೈತರಿಗೆ ತೋರಿಸಿರೋದ್ರಿಂದ, ಅದರಿಂದ ನಿಮ್ಗೆ ಅವಾರ್ಡ್ಸ್ ಕೂಡ ಸಿಕ್ಕಿರೋದ್ರಿಂದ, ಗೌರ್ಮೆಂಟ್ ಸಪೋರ್ಟ್ ಕೂಡ ಸಿಕ್ಕಿರೋದ್ರಿಂದ ಜೈವಿಕ ಎಷ್ಟು ಇಂಪಾರ್ಟೆಂಟ್, ಅದನ್ನ ಹಾಕಿದ್ರೆ ರಿಸಲ್ಟ್ಸ್ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೂ ಬಂದಿರುತ್ತೆ ಅನ್ಕೋತೀನಿ ಸರ್.